ರಾಮಯ್ಯನ ಪಾಳ್ಯಕ್ಕೆ ಇವತ್ತು ನಾವು ಬಂದಿರೋದು ಎಸ್ ಟಿ ಸೋಮಶೇಖರ್ ಪ್ರತಿನಿಧಿಸುವಂತಹ ಕ್ಷೇತ್ರ ಸಮಸ್ಯೆಗಳ ಸರಮಾಲೆಯನ್ನ ಹೊತ್ತಿದೆ. ಓಟ್ ಮಾತ್ರ ಬೇಕು, ಇಲ್ಲಿ ಜನ ಬೇಕಾಗಿಲ್ಲ. ಮೋರಿ ಇಲ್ಲ, ಆಮೇಲೆ 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರಬೇಕಾದ್ರೆ ರೋಡ್ ಸರಿ ಇಲ್ಲ. ಸ್ಕೀಮ್ ಬಂದಾಗ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಕೀಮಾ ಸ್ಕ್ಯಾಮ ಏನ್ ಮಾಡ್ತಾವ್ರು ನಿಮ್ಮ ಎಮ್ಎಲ್ಎ? ನಮ್ಮ ಎಮ್ಮೆಲ್ಲೆ ನಿದ್ದೆ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಈ ಥರ ಹುಸಿ ಹುಡ್ಸಿ ಈ ಥರ ಮೋಸ ಮಾಡ್ಲಿಕ್ಕೆ ಹೋಗಿ ಆಸೆ ತೋರಿಸ್ಬಿಟ್ಟು ಕೈ ಕೊಟ್ಬಿಟ್ರಲ್ಲ ಅಂತ ಹೇಳ್ತೀವಿ. ಎಲ್ಲ ಭಾಗ್ಯ ಬಂತಮ್ಮ? ಏನು ಭಾಗ್ಯ ಆಗುತ್ತೆ? ಎಲ್ಲ ಹಳ್ಳ ಗುಂಡಿ. ಇಲ್ಲ ಸರ್, ಮೋರಿನೇ ಒಟ್ಟ ಚಳುವಳಿ ಗುಲಾಬಿ ಭಾಗ್ಯ ಎಲ್ಲ ಬರ್ತಿದವ. ಒಳ್ಳೆ ಬಿಗಿಯದ್ ಕೃಷ್ಣಣ್ಣ ಐತೆ, ನಗದು ಗುದ್ಲಿ ತಗೊಂಡು ಬಗ ನಗದು ಬಿಟ್ಟು ಒಂದ್ ಚರಂಡಿ ಮಾಡ್ತದೆ. ಸ್ಕೂಲಿಂದ ಬಂದ್ ಕೂಡಲೇ ಮೇಯ್ತಾ ಇದೀರಾ? ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಬೆಂಗಳೂರಿನ ಗಲ್ಲಿ ಏರಿಯಾಗೂ ಕೂಡ ನಾವು ಎಂಟ್ರಿ ಕೊಡ್ತಾ ಇದೀವಿ. ಅಲ್ಲಿನ ಜನರ ಸಮಸ್ಯೆಗಳನ್ನು ತೋರಿಸ್ತಾ ಇದೀವಿ. ರಿಪಬ್ಲಿಕ್ ಕನ್ನಡ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇಲ್ಲಿ ಎಸ್ ಟಿ ಸೋಮಶೇಖರ್ ಪ್ರತಿನಿಧಿಸುವಂತಹ ಕ್ಷೇತ್ರ ಸಮಸ್ಯೆಗಳ ಸರಮಾಲೆಯನ್ನ ಹೊತ್ತಿದೆ. ಇಲ್ಲಿ ನೀರು ಬರಲ್ಲ, ಕರೆಂಟ್ ಇಲ್ಲ, ಅವೈಜ್ಞಾನಿಕ ರಸ್ತೆ ಕಾಮಗಾರಿ, ಸರಿ ಮಾಡು ಮತ್ತೆ ತೆಗಿ ಅದೇ ಕೆಲಸ ಆಗ್ತಾ ಇದೆ. ಈಗ ನೋಡ್ತಾ ಇದ್ದೀರಲ್ಲ, ಇರೋ ಪೈಪ್ ಕಲೆಕ್ಷನ್ ಕೂಡ ಒಡೆದು ಇಲ್ಲಿ ಜನರು ಬದುಕದ ರೀತಿಯಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಜನರ ಹತ್ರನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಏನ್ ಸರ್ ನಿಮ್ಮ ಹೆಸರು? ಜನಾರ್ದನ್ ಅಂತ ಹೇಳ್ಬಿಟ್ಟು. ಜನಾರ್ದನ್ ಅವ್ರೆ, ಏನಿದು ಈ ರೀತಿಯಾದಂತ ನಿಮ್ದು ಊರಿಗೆ ಬರಕ್ಕೆ ಕಷ್ಟ ಆಗೋಯ್ತಲ್ಲ ನಮ್ಗೆ? ಬರಕಂದ್ರೆ ಆ ಕಡೆ ತಗಜುಗುಪ್ಪೆ ಅಂತ ಇದೆ. ನಿಮ್ಮ ಊರ್ ಅಫಿಷಿಯಲ್ ನೇಮ್ ಏನು? ರಾಮಯ್ಯನ ಪಾಳ್ಯ. ರಾಮಯ್ಯನ ಪಾಳ್ಯಕ್ಕೆ ಇವತ್ತು ನಾವು ಬಂದಿರೋದು. ಜನರನ್ನ ಮಾತಾಡ್ಸೋಣ ರಾಮಯ್ಯನ ಪಾಳ್ಯದಲ್ಲಿ ಏನೇನು ಸಮಸ್ಯೆ ಇದೆ ಅಂತ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ಮೊದಲು ಇಲ್ಲ ಇದ್ದಂಥವ್ರು ವೀರಭದ್ರಾಚಾರ ಅಂತ ಹೇಳ್ಬಿಟ್ಟು ಇಲ್ಲಿದೆ ನೋಡಿ ಬೋರ್ಡು, ದೇವಸ್ಥಾನ ಇದೆಲ್ಲ ಇದೆ. ರಾಮಯ್ಯನ ಪಾಳ್ಯ ಅದು ಮೊದಲು ವಿಶ್ವಕರ್ಮನಾಗ ಅಂತ ಮಾಡಿದ್ರು. ಅವರು ಮಾಡಿಬಿಟ್ಟು ಆ ವ್ಯಕ್ತಿ ಇವತ್ತಿಲ್ಲ. ಆ ವ್ಯಕ್ತಿ ಇಲ್ಲದ ಮೇಲೆ ಇಲ್ಲಿ ಏನು ಇಂಪ್ರೂವ್ನೇ ಆಗ್ತಾ ಇಲ್ಲ. ಆ ವ್ಯಕ್ತಿ ಇದ್ದಿದ್ರೆ ಆಗ್ತಾ ಇತ್ತು. ಏನು ಕಡೆಗಣಿಸ್ತಿದ್ದಾರೆ? ಆದ್ರೆ ಇಲ್ಲಿ ಜನಗಳಿಂದ ಏನೋ ಅವ್ರಿಗೆ ಉಪಕಾರ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಉಪಕಾರ ಇಲ್ಲ? ಅಲ್ಲ, ಇಲ್ಲಿ ಏನು ಕರೆಂಟ್ ಇಲ್ಲ, ನೀವಿರೋ ಜನ ಅಲ್ವಾ? ಇಲ್ಲಿರೋ ಜನ. ಆದ್ರೆ ಅವರಿಗೆ ಓಟ್ ಮಾತ್ರ ಬೇಕು, ಇಲ್ಲಿ ಜನ ಬೇಕಾಗಿಲ್ಲ. ಅದಕ್ಕೋಸ್ಕರ ಏನು ಬೇಕಾದ್ರೂ ಓಟ್. ಎಮ್ ಎಲ್ ಎ ಏನು ಮಾಡ್ತಿದ್ದಾರೆ? ಎಮ್.ಎಲ್.ಎ ಎಲ್ಲ ಹೋಗಿ ಮೂಲೆ ಕೂತ್ಕೊಂಡು ಎಸ್ ಟಿ ಸೋಮಶೇಖರ್ ಏನು ಮಾಡಿದ್ರು? ಅವನು ಏನು ಮಾಡೋಕ್ಕಲ್ಲ. ಅಲ್ಲಿ ಬಿಟ್ಟು ಈ ಗೊಲ್ಲಳ್ಳಿ ಪಂಚಾಯತ್ ಸೇರಿದಂಥ ಒಬ್ಬ ಗುಬ್ಬಿ ಊರಿನವನು ಮಂಜಣ್ಣ ಅಂತ ಹೇಳ್ಬಿಟ್ಟು ಅವನು ಮೆಂಬರ್ ಆಗ್ತೀನಿ ಅಂತ ಬಂದ್ಬಿಟ್ಟು ಆರ್ಸ್ ಬರ್ತೀನಿ ಬಂದು ಅವನಿಗೆ ಎದುರು ನಿಂತ ವ್ಯಕ್ತಿ ದುಡ್ಡು ಕೊಟ್ಬಿಟ್ಟು ಅವನು ದುಡ್ಡು ಬಾಚ್ಕೊಂಡು ಹೋದ. ಅವನ ಹೆಸರು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಏನೇನು ಸಮಸ್ಯೆ ಇದೆ ಒಂದೊಂದಾಗಿ ಹೇಳಿ. ಇಲ್ಲಿ ಸಮಸ್ಯೆ ಇರೋದು ಒಂದು, ಆ ಪಿಂಟೋ ಬಾರ್ ಅಂತ ತಗಜುಕೊಪ್ಪೆಯಿಂದ ಬರುವಂಥ ಒಂದು ರಸ್ತೆ. ಆ ರಸ್ತೆ ಒಂದು ಸರಿ ಆದರೆ ಆಮೇಲೆ ವಿದ್ಯುತ್ ಶಕ್ತಿ ಬೇಕಾದ್ರೆ, ನಮಗೆ ಕರೆಂಟ್ ಬೇಕಾದ್ರೆ ದುಡ್ಡು ಕೊಟ್ಟರೆ ಅವ್ರು ಬಂದು ಹಾಕ್ಕೊಟ್ಬಿಡ್ತಾರೆ. ಕರೆಂಟ್ ಇಲ್ಲ, ನೀರಿಲ್ಲ. ನೀರಿದ್ದು ತೊಂದರೆ, ಒಂದು ನೀರಿದ್ದು ತೊಂದರೆ. ಈಗ ಮೊದಲು ಇದ್ದಂಥ ಪಂಚಾಯತಿ ನೀರನ್ನ ಈಗ ತೆಗೆದುಬಿಟ್ಟು ನಮ್ಮ ಮೋದಿ ಸೇರಿಸಿಬಿಟ್ಟು ಅದನ್ನು ಇಲ್ಲದಂಗೆ ಮಾಡ್ಬಿಟ್ಟು ಹೋಗಿದ್ದಾರೆ. ಈಗ 4-5 ದಿವಸ ಆಯ್ತು ನೀರಿಲ್ಲ ಯಾರಿಗೂ. ಇಲ್ಲಿ ಕೆಲಸ ನಡೀತಿರೋದು ಯಾವುದು? ಕೆಲಸ ನಡೆಯೋದು ಮೋದಿ ಅವರ ಕೆಲಸ, ಜಲ ಜೀವನ್ ಮಿಷನ್ ಯೋಜನೆ. ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಪೂರ್ತಿ ಮಾಡಿಲ್ಲ. ಈಗ ನಡೀತಾ ಇದೆ ಮಾತ್ರ. ಈಗ ಬಂದಿದ್ದಾರೆ, ಮೊನ್ನೆ ನಿಮ್ಮ ಚಾನಲ್ನವ್ರು ಬಂದೋದ್ಮೇಲೆ ಸ್ವಲ್ಪ ಮಾಡ್ತಾ ಇದ್ದಾರೆ ಕೆಲಸ. ಈಗ ಇನ್ನೊಂದು 2 ಸರಿ ನೀವು ಬಂದಾಗ ಕೆಲಸಗಳು ಆಗ್ತವೆ ನೋಡಿ. ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಆಲ್ರೆಡಿ ಒಂದ್ಸಲ ನಮ್ಮ ಪ್ರತಿನಿಧಿ ಸವಿತಾ ಇಲ್ಲಿ ಬಂದು ರಿಪೋರ್ಟಿಂಗ್ ಮಾಡಿ ಆಲ್ರೆಡಿ ಒಂದಷ್ಟು ಇಲ್ಲಿನ ಸಮಸ್ಯೆಗಳನ್ನ ತೋರಿಸಿದ್ರು. ಈಗ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಜನರ ಹತ್ರ ಮಾತನಾಡಿಸುವಂತ ಕಾರ್ಯಕ್ರಮ ಆಲ್ರೆಡಿ ಒಂದಷ್ಟಕ್ಕೆ ಶುರುವಾಗಿದೆ. ಕಂಪ್ಲೀಟ್ ಇಡೀ ಊರನ್ನೇ ಸರಿ ಮಾಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಏನ್ ನಿಮ್ಮ ಹೆಸರು ಅಮ್ಮ? ಜಯಮ್ಮ. ಆರಾಮ? ಕಾಪಿ ಕುಡಿದ್ರಾ? ಆಯ್ತು. ಜಯಮ್ಮ, ಎಲ್ಲ ಭಾಗ್ಯ ಬಂತಮ್ಮ? ಭಾಗ್ಯ ಬಂತು. ಯಾವ ಭಾಗ್ಯ ಬಂತು ನಿಮ್ಮ ಊರಿಗೆ? ಇದು ಯಾವ ಭಾಗ್ಯನೋ? ಈ ಭಾಗ್ಯ ಬಂದದೆ. ಏನು ಭಾಗ್ಯ ಆಗದೆ? ಎಲ್ಲ ಹಳ್ಳ ಗುಂಡಿ ಈ ಸಮಸ್ಯೆ. ಯಾವ ಈ ರೌಂಡ್ಗೆ ಇದು ಇಲ್ಲ, ಏನಿಲ್ಲ ಇಲ್ಲಿ ಕೆಲಸ. ಈಗೆಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಕೇಳೋರು ಇಲ್ಲ. ಯಾಕೆ ಎಮ್.ಎಲ್.ಎ ಯಾರು ಅಧಿಕಾರಿ ಯಾರು ಬಂದಿಲ್ವಾ? ಯಾರು ಬಂದಿಲ್ಲ. ಎಮ್.ಎಲ್.ಎನೂ ಬಂದಿಲ್ಲ, ಅಧಿಕಾರಿಗಳು ಬಂದಿಲ್ಲ. ನಂಬರ್ಗಳು ಅವರೇ ಇತ್ ಕಡೆ ಹತ್ ಕಡೆ ಇದು ಮಾಡ್ತಾರೆ. ಅವರೊಬ್ರು ಏನು ಮಾಡ್ತಾರೆ? ಪಂಚಾಯತಿ ಅವ್ರು ಏನಂತಾರೆ? ಮಾಡ್ತೀವಿ ಅಂತಾರೆ. ಏನ್ ಮಾಡ್ತೀವಿ ಅಂತಾರೆ? ಈ ನೀರೊಂದು ಇದು ಅದು ಮಾಡ್ತೀವಿ ಅಂತ. ಕೆಲಸ ಶುರುವಾಗಿರೋದು ಇವಾಗ. ಕೆಲಸ ನೆನ್ನೆಯಿಂದ. ಇದು ನೆನ್ನೆ ಮೊನ್ನೆಯಿಂದ ಶುರುವಾಗಿ. ಮೊನ್ನೆ ಈಗ 4 ದಿನದಿಂದ ರಿಪಬ್ಲಿಕ್ ಕನ್ನಡ ಬಂದು ಹೋಗಿದ್ರು. ಇಲ್ಲಿ ಒಂದು ಜಸ್ಟ್ ಸುದ್ದಿ ಮಾಡೋಗಿದ್ವಿ. ಇವತ್ತು ಸಂಪೂರ್ಣವಾಗಿ ತೋರ್ಸಕ್ಕೆ ಅಂತ ಬರ್ತೀವಿ ಅಂತ ಗೊತ್ತಾದ ಕೂಡಲೇ ಎಲ್ಲ ಎಂಟ್ರಿ ಈಗ ಇಲ್ಲಿ ಎಲ್ಲ ಕೆಲಸಕ್ಕೆ. ಹೌದೌದು. ಹೆಸರು? ಅಶೋಕ್ ಅವ್ರ, ಏನ್ ಕೆಲಸ ಮಾಡೋದು? ಆಟೋ ಡ್ರೈವರ್. ಹೊಡಿರಿ ಸಲ್ಯೂಟು. ಹೆಂಗಿದೆ ನಿಮ್ಮ ಏರಿಯಾ, ನಿಮ್ಮೂರು? ನಮ್ಮ ಏರಿಯಾ ನೋಡಿ ಸರ್ ಹೆಂಗಿದೆ.
ಫಸ್ಟ್ ಕ್ಲಾಸ್ ಆಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. A1 ಕಾಮಗಾರಿ ಬರ್ತಾರೆ. A1 ಕಾಮಗಾರಿ ಇದ್ಯಾವ ಭಾಗ್ಯ ಇದು? A1 ಭಾಗ್ಯನಾ? ಇಲ್ಲ, ನರೇಂದ್ರ ಮೋದಿ ಅನುಗ್ರಹದಲ್ಲಿ ಮಾಡ್ತಾ ಇರೋದು A1 ಕಾಮಗಾರಿ. ನರೇಂದ್ರ ಮೋದಿ ಅವರ ಅನುಗ್ರಹದಲ್ಲಿ ಏನು ಜಲಜೀವನ್ ಮಿಷನ್ ಜಲ ಜೀವನ್ ಮಿಷನ್ ಮಾಡ್ತಾವ್ರೆ. ಬಾಕಿ ಅಂತ ಇಲ್ಲಿ ಯಾವ ಮಿಷನ್ ಬಂದೇ ಇರಲಿಲ್ಲ. ಬರೋದು ಇಲ್ಲ, ಬರಕ್ ಆಗೋದು ಇಲ್ಲ. ಏನ್ ಮಾಡ್ತಾವ್ರ ನಿಮ್ಮ MLA? ನಮ್ಮ MLA ನಿದ್ದೆ ಮಾಡ್ತಾ ಇದಾರೆ. ಎಲ್ಲಿ ನಿದ್ದೆ ಮಾಡ್ತಿದ್ದಾರೆ? ಎಲ್ಲಿ ಮಲ್ಕೊಂಡಿದ್ದಾರೆ ಇವಾಗ ಹೋಗಿ ಅವ್ರು? ಯಶವಂತಪುರ ಕ್ಷೇತ್ರ MLA. ಯಶವಂತಪುರ ಕ್ಷೇತ್ರ ಎಲ್ಲಿ ಮಲಗಿದ್ದಾರೆ ಈಗ? ಬಸ್ ಸ್ಟ್ಯಾಂಡ್ ಮಲಗಿದ್ದಾರೆ? ಏನಾಗುತ್ತಿಲ್ಲ ಸರ್, ನಮ್ಗೇನು ಗೊತ್ತಾಗ. ಮಾಡ್ತಿದ್ದಾರೆ ಅಂದ್ರಲ್ಲ, ಮನೇಲಿ ಮಾಡ್ತಾವ್ರ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ತಾವ್ರ? ಇಲ್ಲ ಮನೇಲೇ ಮಾಡ್ತಾರೆ. ಹಂಗೆ ಏನ್ ಈ ಕಡೆ ಬಂದ್ ನೋಡೋ ಸೀನ್ ಎಲ್ಲ ಇಲ್ಲ? ಇಲ್ಲ, ಓಟಿಗೆ ಮಾತ್ರ ಬರೋದವ್ರು. ಓಟಿಗೆ ನೋಟ್ ಕೊಡ್ತಾರೆ, ಜನ ಓಟ್ ಹಾಕ್ತಾರೆ. ಏನೇನು ನೋಟ್ ಕೊಟ್ಟರು ಓಟ್ ಹಾಕೋರು ಹಾಕ್ತಾರಲ್ವ ಸರ್. ಹಿಂಗೆ ನೋಟ್ ಕೊಟ್ಟು ನೋಟ್ ತಗೊಂಡು ಓಟ್ ಹಾಕಿದ್ರೆ ಹಿಂಗೆ ಆಗ್ತಾವೆ ನೋಡ್ರಿ ಪರಿಸ್ಥಿತಿ. ಗುಂಡಿ, ಹಳ್ಳ, ದಿಣ್ಣೆ. ಅಲ್ಲ, ನೋಟ್ ಕೊಟ್ಟರೆ ಓಟ್ಗೂ ಸಂಬಂಧ ಇಲ್ಲ ಸರ್. ಓಟೇ ಕೇಳಲ್ಲ ಯಾರು, ದುಡ್ಡು ಕೇಳಲ್ಲ ಯಾರು. ಕಾಮಗಾರಿ ಮಾಡ್ಬೇಕಲ್ಲ ಸರ್. ಒಂದು ಆಟೋ ಹೋಗೋಕ್ಕಾಗಲ್ಲ, ಒಂದು ಸ್ಕೂಲ್ ಮಕ್ಳು ಹೋಗೋಕ್ಕಾಗಲ್ಲ. ಸ್ಕೂಲ್ ಬಸ್ ಎಲ್ಲ ಅಲ್ಲಿ ಹಳ್ಳಿ ಮರ್ತ ನಿಲ್ಲಿಸ್ಬಿಟ್ಟು ಹೋಯ್ತಾರೆ. ಅಲ್ಲಿ ಹಾವು ಚೇಳೆಲ್ಲ ಓಡಾಡ್ತಾ ಇರ್ತವೆ. ಪಾಪ ನಮ್ಮ ಮೆಂಬರ್ ಹೇಳಿದಾರಂತೆ 4-5 ಸಲ. ಏನಂತ ಹೇಳೋರಂತೆ? ರೋಡ್ ಮಾಡಿಸಿ ಮೋರಿಗೆಲ್ಲ ಟೆಂಡರ್ ಕೆಲಸ ಮಾಡಿಸ್ಕೊಡಿ. 4-5 ಸಲ ಹೇಳ್ಬೇಕಾ? ಇಲ್ಲ ಸರ್, ಹೇಳಿದಾರಂತೆ. ಈಗ ಇಲ್ಲಿ ಗಂಟ ಬರುತ್ತಾ ಸ್ಕೂಲ್ ಬಸ್ಸು? ಈಗ ಮೊನ್ನೆ ಈಗ ಸ್ಟಾರ್ ಹಾಕಿದ್ದಾರೆ, ಇಲ್ಲಿ ಗಂಟು ಬರ್ತಾ ಇದೆ. ಮುಂಚೆ ಅಲ್ಲಿ 1 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕಿತ್ತು. ರಾಮಾಯಣಪಳ್ಳಿ ಟರ್ನಿಂಗ್ ಇದೆಯಲ್ಲ, ಅಲ್ಲಿಗೆ ಬತ್ತಿದ್ವ ಪಾಪ. ಇವಾಗ ಇಲ್ಲಿಗೆ ಬರ್ತಾ ಇದ್ದಂಗೆ ಮಾಡಿದ್ದಾರೆ. ನಮ್ಮ ಮೆಂಬರ್ ಎಲ್ಲ ಮಾಡವ್ರೆ ಅಂದ ಇಲ್ಲಿ ಇದಾರೆ ಅಂತ. ಎಷ್ಟು ವರ್ಷ ತಗೊಂಡ್ರಿ ಇದು ಮಾಡಕ್ಕೆ? ಹೆಚ್ಚು ಕಮ್ಮಿ ಒಂದು 20 years ಆಗಿದೆ. ಸೂಪರ್. 20 ವರ್ಷದ ನಂತರ ಆಗ ಸ್ಕೂಲ್ ಬಸ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇತ್ತೀಚೆಗೆ ಸ್ಕೂಲ್ ಬಸ್ ನೋಡಿ ಈಗ ಬರ್ತಾ ಇದೆ ಅಲ್ಲಿಗೆ. ಯಾವಾಗ ರಿಪಬ್ಲಿಕ್ ಕನ್ನಡ ಮೊನ್ನೆ ಬಂದು ಹೋಯ್ತೋ ಅದಾದ ಮೇಲೆ ಸ್ಕೂಲ್ ಬಸ್ಸು ಅಟ್ಲೀಸ್ಟ್ ಇಲ್ಲಿವರೆಗೂ ಬರೋ ಥರ ಆಗಿದೆ. ಇಲ್ಲಿವರೆಗೂ ನೋಡಿ. ಸ್ಕೂಲ್ ಮಕ್ಕಳನ್ನ ಇಲ್ಲಿವರೆಗೂ ಬಿಡಿಸೋ ಭಾಗ್ಯ ಬಂದಿದೆ ರಿಪಬ್ಲಿಕ್ ಕನ್ನಡದಿಂದ. ಬನ್ನಿ ಕೇಳೋಣ ಸಮಸ್ಯೆನ. ನಮಸ್ಕಾರ. ಆಯ್ತು, ಯಾಕೆ ನಾಚಿಕೆ ಯಾಕೆ? ಏನು ನಿಮ್ಮ ಹೆಸರು? ಓಹ್, ನಾಚಿಕೆ ಏನು ನಿಮ್ಮ ಹೆಸರು ಹೇಳಿ? ಇಲ್ಲ ಆ ಮಕ್ಕಳ ಜೊತೆ ಏನು ನಿಮ್ಮ ಹೆಸರು? ಲಕ್ಷ್ಮಿ ಅವರೇ, ಇಂಥವರೇ ಸಿಗ್ತಾರೆ. ಬಂತ ಗೃಹಲಕ್ಷ್ಮಿ? ಗೃಹಲಕ್ಷ್ಮಿ ಬಂತ? ಇಲ್ಲ ಸರ್, ಇಲ್ಲ. ಗೃಹಲಕ್ಷ್ಮಿ ಎಷ್ಟು ತಿಂಗಳಾಯ್ತು ಬಂದು? 3 ತಿಂಗಳಾಯ್ತು ಬಂದಿಲ್ಲ. 3 ತಿಂಗಳಿಂದ ಬಂದಿಲ್ಲ. ಹೋಗ್ಲಿ, ಮಕ್ಕಳು ಇಲ್ಲಿ ಗಂಟ ಬರಂಗಾಯ್ತಾ? ಎಷ್ಟು ದಿನದಿಂದ? ಇವತ್ತೇ ಬಂದಿರೋದು. ಈ ರಿಪಬ್ಲಿಕ್ ಕನ್ನಡ ಇಲ್ಲಿಗೆ ಬಂದಿತ್ತು ಈಗ 1 ವಾರದಿಂದ, ಗೊತ್ತಾ? ಬಂದಿತ್ತು. ಮತ್ತೆ ನೀವು ಅದನ್ನ ಹೇಳ್ತಾನೆ ಇಲ್ಲ, ನೆನ್ಸ್ಕೊಳ್ಳೋದೇ ಇಲ್ವಲ್ರಿ. ನೋಡ್ರಿ, ನಾವು ಬಂದ ಮೇಲೆ ನಿಮ್ಮ ಮಕ್ಕಳು ಇಲ್ಲಿ ಗಂಟ ಬಿಡ್ತೀವಿ. ಮೇನ್ ಬೇಡ ಸರ್, ನಮ್ಗೆ ಆ ರೋಡ್ ಮೇನ್ ಬೇಕು. ಮೇನ್ ರೋಡ್ ಅದೇನೇ ಇರೋದು ನಮಗೆ. ಬಟ್ ಅದು ಏನು ಚೆನ್ನಾಗಿದೆ, ನೀವೇ ಬಂದಿದ್ದೀರಲ್ಲ, ಈಗ ನೋಡಿದ್ದೀರಲ್ಲ, ಏನು ಚೆನ್ನಾಗಿ ನೋಡಿದೆ ರೋಡ್ ಅದು ಆಲ್ರೆಡಿ ರೆಡಿ ಮಾಡಕ್ಕೆ ಶುರು ಮಾಡಿದ್ದಾರೆ. ಈ ವ್ಯಾನಿಂದ ಬಂದಿದ್ದಾರೆ. ಒಂದು ವ್ಯಾನ್ ಮಳೆ ಬಂದಾಗ ಊದ್ಕೊಂತು ಅಂದ್ರೆ ಇನ್ನೊಂದು ವ್ಯಾನ್ ಬರೋಕ್ಕಾಗಲ್ಲ. ಮಕ್ಳು ಗತಿ ಏನಾಗಬೇಕು ನೀವೇ ನೋಡಿ. ಇದನ್ನೇ ಹೇಳಿ ಅಂತಾನೆ ನಿಮ್ಮ ಹತ್ರ ಕೇಳಿ. ರೋಡ್ ನಮ್ಗೆ ಬೇಕು. ಅದೇ ಅಲ್ಲಿದೆಯಲ್ಲ ಮೇನ್ ರೋಡ್, ಅದು ಆ ಮೇನ್ ರೋಡ್. ಹೌದು. ಈಗ ಇಲ್ಲೆಲ್ಲ ಹೆಂಗಿದೆ ಪ್ರಾಬ್ಲಮ್? ನಿಮ್ಮ ಮನೆ ಹತ್ರ ಎಲ್ಲ ಏನು ಸಮಸ್ಯೆ ಇದೆ? ಮೋರಿ ಇಲ್ಲ, ಆಮೇಲೆ ಚರಂಡಿ ಇಲ್ಲ, ಆಮೇಲೆ ಚರಂಡಿ ವ್ಯವಸ್ಥೆ ಇಲ್ಲ, ಅಷ್ಟೇ ಸರ್. ಆಮೇಲೆ ವಿದ್ಯುತ್ ಎಲ್ಲ ಕರೆಕ್ಟಾಗಿ ಬರ್ತಿದ್ಯಾ? ಕರೆಕ್ಟ್ ಆಗಿದೆ. ಕರೆಂಟ್ ಏನು ಸಮಸ್ಯೆ ಇಲ್ಲ. ನೀರು ಈಗೇನು ಬೋರ್ ಕೆಟ್ಟೋಗಿದೆ, ಹಾಗಾಗಿ ನೀರಿಲ್ಲ, ಏನು ಮಾಡೋಕ್ಕಾಗಲ್ಲ. MLA ಯಾರು ನಿಮ್ಮದು? ನಂಗೆ ಗೊತ್ತಿಲ್ಲ ಸರ್. MLA ಗೊತ್ತಿಲ್ಲ? ಎಸ್ ಟಿ ಸೋಮಶೇಖರ್ ಗೊತ್ತಿಲ್ವಾ? ಗೊತ್ತು. ಹಾಂ, ಮತ್ತೆ ಅವ್ರು ಬಂದಿಲ್ವಾ ಇಲ್ಲಿಗೆ? ಬಂದಿದ್ದಾರೆ. ಇಲ್ಲೊಂದು ಫಂಕ್ಷನ್ ಮಾಡಿದ್ರು, ಬಂದು ನೋಡ್ಕೊಂಡು ಫಂಕ್ಷನ್ಗೆ ಬಂದರು, ಊಟ ಮಾಡಿದ್ರು, ಹೋದ್ರಾ? ಏನು ನಮಗೆ ಗೊತ್ತಿಲ್ಲ ಸರ್. ಎಲ್ಲ ಗೊತ್ತಿಲ್ಲ ಅನ್ಕೊಂಡು ಇದು ಮಾಡ್ತಾವ್ರೆ ನೋಡ್ರಿ ಇವರು. ಹಾಂ, ಏನು ನಿಮ್ಮ ಹೆಸರು? ಮೋಹನ್ ಅಂತ. ಮೋಹನ್ ಅವರೇ, ಹೇಳಿ ಸರ್. ಹೆಂಗಿದೆ ನೋಡ್ರಿ, ಈಗ ನಿಮ್ಮ ಊರಿಗೆ ಬಂದಿದ್ದೀವಿ ನಾವು ರಿಪಬ್ಲಿಕ್ ಕನ್ನಡ. ಅವತ್ತು ಬಂದಿದ್ವಿ, ಬಂದ್ಮೇಲೆ ಏನಾದ್ರು ಒಂಚೂರು ಬದಲಾವಣೆ ಕಾಣ್ತಿದ್ಯಾ? ನಮಗೆ ಮೋರಿ ಕೆಲಸ ಆಗ್ತಾ ಇಲ್ಲ. ಮೋರಿ ಕೆಲಸ ಆಗಬೇಕು ಮೇಯ್ನ್. ಮೋರಿ ಕೆಲಸ ಆಗಿಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ. ಒಳಚರಂಡಿ ವ್ಯವಸ್ಥೆ ಆಗಬೇಕು. ನೆಕ್ಸ್ಟು ರೋಡು ಸ್ವಲ್ಪ ಚಿಕ್ಕದು, ಅರ್ಥ ಆಯ್ತಾ? ಈ ಟ್ಯಾಂಕ್ಗಳೆಲ್ಲ ಸೆಂಟ್ರ್ ರೋಡ್ ಬಂದ್ಬಿಟ್ಟಿದೆ. ಇದನ್ನು ತೆಗಿಸ್ಬೇಕು. ಸ್ವಲ್ಪ ರೋಡು ದೊಡ್ಡದಾಗುತ್ತೆ, ಅದು ಸಮಸ್ಯೆ. ನೆಕ್ಸ್ಟು ನೀರಿನ ಅನುಕೂಲ, ಇನ್ನು ಓವರ್ ಟ್ಯಾಂಕ್ ಒಂದು ಆಗಬೇಕು. ಓವರ್ ಟ್ಯಾಂಕ್ ಒಂದು ಯಾವುದೋ ಒಂದು ದೊಡ್ಡ ಟ್ಯಾಂಕ್ ಆಗಬೇಕು. ಟ್ಯಾಂಕ್ ಆದರೆ ಈ ಭಾಗದ ಜನಕ್ಕೆ ಅನುಕೂಲ ಆಗುತ್ತೆ. ಅದಿಲ್ಲ. ಒಂದು ಬೋರ್ವೆಲ್ ಇದೆ, ಈ ಬೋರ್ವೆಲ್ ಡಮ್ಮಿ ಆಗಿದೆ, ಅದು ನೀರು ಬರ್ತಾ ಇಲ್ಲ. ಯಾವಾಗಿಂದ, ಎಷ್ಟು ವರ್ಷಗಳಿಂದ ಈ ಸಮಸ್ಯೆ? ಸುಮಾರು ವರ್ಷಗಳಿಂದ ಇದೇ ಸಮಸ್ಯೆ ಅನುಭವಿಸ್ತಾನೆ ಇದೆ. ಸುಮಾರು ವರ್ಷಗಳಿಂದ ಹೊಟ್ಟೆಯಲ್ಲಿ ನೋವನ್ನ ಇಟ್ಟುಕೊಂಡು ಬೇಯುವುದು ಹೇಗೆ? ಸಮಸ್ಯೆ ಇದ್ದೇ ಇದೆ. ನೀವು ಏನು ಮಾಡಿದ್ರಿ ಇಷ್ಟು ದಿನ? ಕೇಳಲಿಲ್ವಾ? ಕೇಳ್ತಾ ಇದ್ದೀವಿ. ಮಾಡೋಣ, ಒಂದು ಸ್ಕೀಮ್ ಬಂದಾಗ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಯಾವುದಂತೆ ಸ್ಕೀಮ್ ಅದು? ಅದೇ ಅವ್ರಿಗೆ ಗೊತ್ತಬೇಕದು. ಸ್ಕೀಮಾ ಸ್ಕ್ಯಾಮಾ? ಎರಡು ಚೆನ್ನಾಗಿದೆಯಲ್ಲ, ಸ್ಕೀಮಾ ಸ್ಕ್ಯಾಮಾ. ಕಾಮಗಾರಿನ ಅವ್ರಿಗೂ ಪಂಚಾಯತಿಲಿ ದುಡ್ಡು ಬಂದರೆ ತಾನೇ ಕೆಲಸ ಕಾರ್ಯಗಳು ಮಾಡೋದು. ಪಂಚಾಯತಿಲಿ ದುಡ್ಡು ಬರಲಿಲ್ಲ ಅಂದ್ರೆ ಎಲ್ಲಿ ಮಾಡ್ತಾರೆ ಅವರು? ಪಂಚಾಯತಿ ದುಡ್ಡು ಬಂದಿಲ್ಲ ಅಂದ್ರೆ MLA ಏನು ಮಾಡ್ತಾವ್ರೆ?
ಅದು ಎಮ್ ಎಲ್ ಎವ್ರನ್ನೇ ಕೇಳಬೇಕು. ನಾವು ಆ ಮಟ್ಟಕ್ಕೆ ಬೆಳೆದಿಲ್ಲ, ಎಮ್ ಎಲ್ ಎವ್ರನ್ನ ಕೇಳೋ ಮಟ್ಟಕ್ಕೆ ನಾವು ಬೆಳೆದಿಲ್ಲ ಅಷ್ಟೇ. ಮೇಲೆ ನಾವು ಕೇಳ್ತೀವಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದೀನಿ ನಾನು. ಎಮ್ ಎಲ್ ಅವ್ರು ಬಂದಿದ್ರಾ, ಇಲ್ಲ ಏನಾದ್ರು ವಿಚಾರಿಸಿದಾರ ಕಷ್ಟನ? ಎಮ್ ಎಲ್ ಎವ್ರ ಗಮನಕ್ಕೂ ತಂದಿದ್ದೀವಿ, ಇಲ್ಲಿ ರಸ್ತೆ ಸರಿ ಇಲ್ಲ, ಮೋರಿ ಸರಿ ಇಲ್ಲ ಅಂತ ಹೇಳಿದ್ದೀವಿ. ಬಟ್ ಇಲ್ಲಿನ ಒಂದು ಬೇರೆಯವರೆಲ್ಲ ಒಂದು ಪ್ರೆಜರ್ ಹಾಕಬೇಕು. ದೊಡ್ಡವರು ಯಾರಾದರೂ ಇದ್ರೆ ಪ್ರೆಜರ್ ಹಾಕಬೇಕು. ಹೌದು, ಅಲ್ಲ ದೊಡ್ಡವರು. ಏನ್ರಿ ಗೌಡ್ರೆ ನಿಮ್ಮ ಹೆಸರು? ಶಿವಪ್ಪ ಅಂತ ಹೇಳಿ. ಶಿವಪ್ಪನವ್ರೆ, ಶಿವಪ್ಪ ಕಾಯೋ ತಂದೆ ನಿಮ್ಮ ಊರಲ್ಲಿ ಏನೂ ಇಲ್ಲ. ಏನಿಲ್ಲ ನೋಡ್ರಿ, ಈಗ 7-8 ಶಾಲಾ ಬಸ್ ಬರ್ತಾವೆ ಇಲ್ಲಿಗೆ. ಅಲ್ಲಿ ನೋಡ್ತಾರೆ ನೀವು, ನೋಡ್ದು ಮೊನ್ನೆ ಒಂದು ಶಾಲಾ ಬಸ್ಸು ಉರುಳಿಬಿಟ್ಟಿತ್ತು. ಬಟ್ ಅವ್ನ ಮಕ್ಕಳು ಇಳಿಸಿ ಬಂದತ್ತ. ಬಟ್ ಮಕ್ಳು ಏನಾರು ಇರ್ತಿದ್ರೆ ನಮ್ಮ ಗತಿ ಏನ್ರಿ, ಇರೋಕೊಂಡು ಒಂದು ಮೊಮ್ಮಕ್ಳು ಇಟ್ಕೊಂಡಿರ್ತೀವಿ ನಾವು, ಒಂದೊಂದು ಮೊಮ್ಮಕ್ಳು ಇಟ್ಕೊಂಡಿರ್ತೀವಿ. ಆ ಶಾಲಾ ಬಸ್ ಬಿದ್ದುಬಿಟ್ರೆ ನಮ್ಮ ಗತಿ ಹಂಗೆ. ಏನಾಗಿತ್ತಲ್ಲ ಸಮಸ್ಯೆ? ಉರುಳಿಬಿಡುತ್ತಲ್ಲ ರೋಡಲ್ಲಿ ಸ್ಕೂಲ್ ಬಸ್ ಉರುಳಿಬಿಡುತ್ತಲ್ಲಿ. ಇಲ್ಲ ಅಲ್ಲ, ಆ ಕಡೆ ಮೇನ್ ರೋಡ್ನಲ್ಲಿ ಹೋಗ್ತೀವಿ ಅಲ್ಲೂ ವಿಷಲ್ ತಗೋತೀವಿ. ಮೇನ್ ರೋಡ್ನಲ್ಲಿ ಸರ್, ಅಲ್ಲಿ ಒಟ್ಟು ಏನು ಒಂದು ವೆಹಿಕಲ್ ಅವರೇ ನೋಡ್ರಿ, ದಿನ ಓಡಾಡ್ತಾರೆ ನೋಡ್ರಿ ಅವರು. ಚರಂಡಿ ಇದೆಯಾ? ಮೋರಿ ಇಲ್ಲ ರೀ ಸರ್, ಮೋರಿನೇ ಇಲ್ಲ ಒಟ್ಟ. ಎಲ್ಲೆಲ್ಲಿ ಮೋರಿ ಅಂತೂ ಇಲ್ವೇ ಇಲ್ಲ. ಇಲ್ಲ ಸರ್, ಮೋರಿನೇ ಇಲ್ಲ ಒಟ್ಟ. ನೀರೆಲ್ಲ ಎಲ್ಲಿ ಹೋಗುತ್ತೆ? ಎಲ್ಲಿ ಹೋಗ್ತದೆ ಸರ್, ಅವ್ರ ಮನೆ ಮುಂದೆ ನಿಂತ್ಕೊಂಡ್ಬಿಡುತ್ತೆ ಅಷ್ಟೇ. ಅದು ಮನೆ ಮುಂದೆ ನಿಂತ್ಬಿಡ್ರು. ಹೌದ್ರಿ. ಡೆಂಗ್ಯೂ ಬೇರೆ. ಯಾವ ಸರ್ ಡೆಂಗ್ಯೂ ಜ್ವರ ಸರ್, ಮಕ್ಕಳು ಎಲ್ಲರೂ ನೋಡಿ ಸರ್, ನೀವೇ ನೋಡಿ ಸರ್. ನೋಡ್ತಿದೀವಿ. ತ್ಯಾಗರಾಜ್ ಅವರೇ, ಇದೇ ಏರೇನು ನಿಮ್ದು? ನಿಮ್ಮ ಊರಿಗೋಸ್ಕರ ನೀವು ಏನೇನು ತ್ಯಾಗ ಮಾಡಿದ್ದೀರಾ ನೀವು? ಅಷ್ಟೊಂದು ಇನ್ನೂ ಬೆಳೆದಿಲ್ಲ, ತ್ಯಾಗ ಮಾಡೋಷ್ಟು ಬೆಳೆದಿಲ್ವಾ? ಆದ್ರೂ ತ್ಯಾಗರಾಜ್ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದೀರಾ. ಹೇಳಿ ಹೋಗ್ಲಿ, ನೀವು ತ್ಯಾಗ ಮಾಡೋದು ಮುಂದೆ ಮಾಡ್ರಂತೆ. ಈಗ ಏನು ಸಮಸ್ಯೆ ನಿಮ್ಮೂರಲ್ಲಿ? ಸಮಸ್ಯೆ ಮೇನ್ ರೋಡೇ ಇಲ್ಲ. ಇಂಡಸ್ಟ್ರಿ ಅಷ್ಟೊಂದು ರೆವಿನ್ಯೂ ಬರುತ್ತೆ, ಕಮರ್ಷಿಯಲ್ ಆದರೂ ಕೂಡ ಕಮರ್ಷಿಯಲ್ ಇದೆ. 10 ವರ್ಷ ಆದರೂ ರೋಡೇ ಇಲ್ಲ. 10 ವರ್ಷ ಜಾಸ್ತಿನೇ ಆಗಿದೆ. ಈ ಹಿಂದೆ ಯಾರು ಗೆದ್ದಿದ್ರಲ್ಲಿ? ಸೋಮಶೇಖರ್. ಎಸ್ ಟಿ ಸೋಮಶೇಖರ್. ಈಗಲೂ ಎಸ್ ಟಿ ಸೋಮಶೇಖರ್.